ಕನ್ನಡ ಧ್ವಜಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಅಪಮಾನ ಮಾಡಿದ್ರ? ನೆನ್ನೆ ಮೆಟ್ರೋ ತಾಂತ್ರಿಕ ದೋಷ ಸರಿಪಡಿಸುವ ವೇಳೆ ಸಿಬ್ಬಂದಿ ಮಾಡದಂತಹ ಎಡವಟ್ಟು. ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ತರಲು ಬಾವುಟವನ್ನ ಬಳಸಿದ್ರಂತೆ ಸಿಬ್ಬಂದಿ. ವಾಹನಕ್ಕೆ ಕ್ಯಾಪ್ ಕಟ್ಟಲು ಹಗ್ಗದ ಬದಲಾಗಿ ಕನ್ನಡದ ಬಾವುಟ ಬಳಕೆ ಮಾಡಿದ್ದಾರೆ. ತಡರಾತ್ರಿ ಕಬ್ಬನ್ ಪಾರ್ಕ್ನಲ್ಲಿ ನಿಲ್ದಾಣಕ್ಕೆ ತಂದಿದ್ದಂತಹ ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪ್ ಕನ್ನಡದ ಬಾವುಟದಿಂದ ಅದನ್ನ ಕಟ್ಟಿ ತಂದಿರೋದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈಗ ಕನ್ನಡ ಧ್ವಜಕ್ಕೆ ಅಪಮಾನ ಮಾಡಿದ್ರು ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಾಹನಕ್ಕೆ ಕ್ಯಾಪ್ ಕಟ್ಟೋದಿಕ್ಕೆ ಹಗ್ಗವನ್ನ ಬಳಸಬೇಕಾಗಿತ್ತು, ಆದರೆ ಸಿಬ್ಬಂದಿಗಳು ಬಳಸಿದ್ದೇನು ಕನ್ನಡದ ಬಾವುಟ. ಈ ಬಗ್ಗೆ ಮತ್ತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಹಗ್ಗವನ್ನ ಬಳಸಬೇಕಾದಂತಹ ಜಾಗದಲ್ಲಿ ಕನ್ನಡದ ಬಾವುಟ ಬಳಕೆ ಆಗಿರೋದು? ಯಾಕೆ ಸಿಬ್ಬಂದಿಗಳಿಗೆ ಅದರ ಅರಿವೇ ಇಲ್ವಾ? ನೋಡ್ತಾ ಇದ್ರೆ ವೀಣಾ, ಅವರಿಗೆ ಅದರ ಅರಿವು ಇರಲಿಲ್ವಾ ಅನ್ನುವಂಥ ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿ ಏನು ಕಬ್ಬನ್ ಪಾರ್ಕ್ನ ಮೆಟ್ರೋ ನಿಲ್ದಾಣದಲ್ಲಿ ತಾಂತ್ರಿಕ ದೋಷವನ್ನು ಸರಿಪಡಿಸುವಂಥ ಒಂದು ಕೆಲಸ ಏನು ಸಿಬ್ಬಂದಿ ಮಾಡ್ತಾ ಇದ್ರು. ಅದರಲ್ಲಿ ಏನೊಂದು ನಿಲ್ದಾಣಕ್ಕೆ ಕರೆಂಟ್ ಕಲೆಕ್ಟರ್ ಶೂ ಕ್ಯಾಪನ್ನು ಒಂದು ವಾಹನದ ಮುಖಾಂತರ ತರ್ತಾ ಇದ್ರು. ಏನು ಈ ತರುವಂತಹ ಬರದಲ್ಲಿ ಸಿಬ್ಬಂದಿ ಏನು ಮಾಡಿದ್ದಾರೆ, ಆ ಒಂದು ಶೂ ಕಲೆಕ್ಟರ್ ಕ್ಯಾಪ್ ಏನಿದೆ ಆ ಒಂದು ಕ್ಯಾಪ್ಗೆ ಹಗ್ಗದ ಬದಲಾಗಿ ಕನ್ನಡದ ಬಾವುಟವನ್ನು ಕಟ್ಟಿ ತಂದಿರುವಂಥದ್ದು ಮೆಟ್ರೋ ನಿಲ್ದಾಣಕ್ಕೆ. ಆ ದೃಶ್ಯಗಳು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಆ ಒಂದು ಬಾವುಟವನ್ನು ಯಾವಾಗ ಮಾಧ್ಯಮಗಳು ಕವರ್ ಮಾಡೋದಕ್ಕೆ ಮುಂದಾಗ್ತವೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅದನ್ನು ಕವರ್ ಮಾಡೋದಕ್ಕೆ ಮುಂದಾಗ್ತವೆ, ಅದನ್ನು ಬಿಚ್ಚಿ ನಂತರ ಅದನ್ನು ಸಿಬ್ಬಂದಿ ತೆಗೆದಿಟ್ಟಿರುವಂಥದ್ದು. ಇಲ್ಲಿ ಹಗ್ಗದ ಬದಲಾಗಿ ಬಾವುಟವನ್ನು ಕಟ್ಟಿರುವಂಥದ್ದು. ಇದು ನಿಜಕ್ಕೂ ಕನ್ನಡದ ಧ್ವಜಕ್ಕೆ ಮಾಡಿರುವಂಥ ಅಪಮಾನ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಷ್ಟು ಅರಿವು ಅವರಿಗೆ ಇರಬೇಕಾಗಿತ್ತು. ಅದು ಈ ಹಗ್ಗದ ಬದಲಾಗಿ ಕಟ್ಟುವಂಥ ವಸ್ತು ಅಲ್ಲ, ಅದು ಕನ್ನಡ ಬಾವುಟ. ಅದು ಅದಕ್ಕೆ ಒಂದು ಮರ್ಯಾದೆ ಇದೆ. ಅದನ್ನು ಆ ಒಂದು ಬಾವುಟವನ್ನು ಬದಲಿಗೆ ಹಗ್ಗವನ್ನು ಕಟ್ಟಬೇಕಾಗಿತ್ತು. ಆದರೆ ಸಿಬ್ಬಂದಿಗಳು ಎಡವಟ್ಟು ಮಾಡಿಕೊಂಡು ಕೈಗೆ ಸಿಕ್ಕಂತಹ ಬಾವುಟವನ್ನು ತಂದು ಕಟ್ಟಿಕೊಂಡು ಅದನ್ನು ನೇರವಾಗಿ ಮೆಟ್ರೋ ನಿಲ್ದಾಣಕ್ಕೆ ತಂದಿದ್ದಾರೆ. ಆ ದೃಶ್ಯಗಳು ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ಈ ಮೆಟ್ರೋ ಸಿಬ್ಬಂದಿ ಎಡವಟ್ಟು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದ ಬಾವುಟಕ್ಕೆ ಅವಮಾನ ಮಾಡಿದ್ರೆ ಅವ್ರಿಗೆ ಇದರ ಅರಿವು ಇರಲಿಲ್ವಾ ಅನ್ನುವಂತ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ವ್ಯಕ್ತವಾಗ್ತಾ ಇರುವಂತದ್ದು ಕನ್ನಡ ತಪ್ಪಿನ ಅರಿವಾಯ್ತಾ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ? ವೀಣಾ, ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಒಂದು ಬಾವುಟವನ್ನು ಕಟ್ಟಿದ್ದಾರೆ, ಅದನ್ನು ಆ ಒಂದು ವಿಡಿಯೋವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದರ ಅರಿವು ಅವ್ರಿಗೆ ಆಗಿರುತ್ತೆ. ಕೂಡಲೇ ಅದನ್ನು ಬಿಚ್ಚಿ ಅದನ್ನು ತೆಗೆದಿಟ್ಟಿರುವಂಥ ದೃಶ್ಯಗಳು ಕೂಡ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ BMRCL ಸ್ಪಷ್ಟಪಡಿಸಬೇಕಾಗಿದೆ. ಈ ರೀತಿಯಾಗಿ ಯಾವುದೋ ಒಂದು ತಾಂತ್ರಿಕ ದೋಷ ಸರಿಪಡಿಸುವಂಥ ಒಂದು ಬರದಲ್ಲಿ ಈ ರೀತಿಯಾಗಿ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಹಲವರು ಕೇಳ್ತಾ ಇರುವಂಥದ್ದು. ವೀಣಾ, ಎಸ್, BMRCL ಸ್ಪಷ್ಟನೆ ಕೊಡುತ್ತಾ ಹರೀಶ್? ಆ ನಿರೀಕ್ಷೆ ಇಟ್ಕೊಳ್ಬೋದಾ? ವೀಣಾ, ಇದಕ್ಕೆ BMRCL ಸ್ಪಷ್ಟನೆ ಕೊಡಬೇಕಾಗಿದೆ. ಯಾಕಂದರೆ ಇದು ಏನು ಸಾಮಾನ್ಯವಾಗಿ ತಳ್ಳಿ ಹಾಕುವಂಥ ವಿಚಾರ ಅಲ್ಲ. ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಹೀಗಾಗಿ ಇದಕ್ಕೆ BMRCL ಸ್ಪಷ್ಟನೆ ಕೊಡಬೇಕಾಗಿದೆ. ಯಾವುದೋ ಒಂದು ತಾಂತ್ರಿಕ ದೋಷ ಸರಿಪಡಿಸುವಂಥ ಒಂದು ಬರದಲ್ಲಿ ಕನ್ನಡ ಬಾವುಟಕ್ಕೆ ಅಪಮಾನ ಮಾಡಿದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಆ ಸಿಬ್ಬಂದಿ ಸ್ಪಷ್ಟವಾಗಿ ಕಾಣ್ತಾ ಇದೆ, ಅದು ಕನ್ನಡ ಬಾವುಟ, ಇದನ್ನು ನಾವು ಯಾವ ರೀತಿಯಾಗಿ ಮರ್ಯಾದೆ ಕೊಡಬೇಕು ಅದಕ್ಕೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಇವರಿಗೆ ಅದರ ಅರಿವಿರಲಿಲ್ವಾ? ಇದಕ್ಕೆ BMRCL ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ. ವೀಣಾ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.